स्वरूपाशाध्याय ओम जन्ममंजनेन्द्राजन्मपुरमोहनाय नमः ओम तात्विकैकलीभूतकमलोपमण्डलाय नमः ओम तत्परावशिलादस्यापरि भाविर्मोभुवे नमः ओम नवविद्युमबिम्बश्रीनेत्राय नमच्छताय नमः ओम शब्दविज्ञानपुराणाराध्यमन्त्रे जवद्गाय नमः ओम कर्पूरमितिकामोदा दर्शनाय नमः ओम सल्लाममातुर्याय नमः ओम तस्मिन् प्रवादोदा वसत्रामेश मनसाय नमः ओम अनागताकर्षादर्शिताय नमः ओम कामेश प्रथमान्तल्य सुप्रचोदिगन्धराय नमः ओम कर्कान्तकीयुरमणीयविशान्विताय नमः ओम प्रत्यक्रेमीय चिन्तानवमुक्तापरान्विताय नमः ओम कामेश्वर प्रेमरत्नामणित्वमस्तन्ये नमः ओम नाभ्यालमानवमनसाकृत्यै नमः ओम दक्षरमनसाराधासन्ये नमः ओम नरपालन्वतापट्टमण्डलक्रियाय नमः ओम नरपालकौसुलवासुतवासपरिकृते नमः ओम हस्तकिक्रिकात्मकशनादौषधाय नमः ओम कामेशक्रान्तसौभाग्यमान्तसौतरुन्दिराय नमः ओम माणिक्यपुण्डाकाराजातुलैराजिताय नमः ओम इन्द्ररूपाग्रचित्रासनतरुणमञ्जनाय नमः ओम मुकुटधूमाय नमः ओम पुष्पवदयप्रदानाय नमः ओम नटनीतिरञ्जनमञ्जनभवनाय नमः ओम पदतलयप्रभाजालमालाकृतस्वरूपाय नमः ओम शित्यानन्दमञ्जनमण्डितश्रीकलाञ्जाय नमः ओम अमरालयमण्डगमनाय नमः ओम महालावण्यशेखराय नमः ओम सर्वारुणाय नमः ओम नन्द्याय नमः ओम सर्वारुणभूषिताय नमः ओम शिवकामेश्वरङ्गस्वाय नमः ओम शिवाय नमः ओम स्वाधीनप्रभाय नमः ओम सवेदमुद्रशृङ्गस्वाय नमः ओम श्रीरङ्गनायकाय नमः ओम चिन्तामणिग्रहान्तस्थाय नमः ओम पंचप्रतिमास्थिताय नमः ओम महापद्मावती संस्थाय नमः ओम कनकमहावासिनी नमः ओम सुधासागरमध्यस्थाय नमः ओम कामाक्षी नमः ओम कामवाहिनी नमः ओम देवर्षिणसंगमसूर्यवरमवैभवाय नमः ವಿದ್ಯಾದೇವತೆ ಶ್ರೀ ಶಾರದಾಂಬಿ ದೇವಿಗೆ ವಾರ್ಷಿಕೋತ್ಸವದ ಸಂಭ್ರಮ. ಧರ್ಮ ಜನರನ್ನು ಒಂದುಗೂಡಿಸುವ ಸಾಧನ. ಧರ್ಮದರ್ಶಿ ನಾರಾಯಣ್ ರಾವ್ ವೈದ್ಯ. ಗಂಗಾವತಿ ಏಕತೆಯನ್ನ ಬೆಳೆಸುವಲ್ಲಿ ಹಾಗೂ ವಿಶ್ವ ಬಂಧುತ್ವವನ್ನ ಸಾರುವ ಭಾರತದ ಸನಾತನ ಹಿಂದೂ ಧರ್ಮ ಜನರನ್ನ ಒಗ್ಗೂಡಿಸುವ ಸಾಧನವಾಗಿದೆ ಎಂದು ನಗರದ ಶಂಕರಮಠದ ಧರ್ಮದರ್ಶಿ ನಾರಾಯಣ್ ರಾವ್ ವೈದ್ಯ ಹೇಳಿದರು. ಅವರು ಶಾರದಾ ದೇಗುಲದಲ್ಲಿ ಶುಕ್ರವಾರದಂದು 8ನೇ ವಾರ್ಷಿಕೋತ್ಸವ ಸಮಾರಂಭದ ಧರ್ಮಸಭೆಯನ್ನ ಉದ್ದೇಶಿಸಿ ಮಾತನಾಡಿದರು. ಅದ್ವೈತ ಸಿದ್ಧಾಂತದ ಪ್ರತಿಪಾದಕರಾದ ಆದಿಗುರು ಶಂಕರಾಚಾರ್ಯರ ತತ್ವ ಸಿದ್ಧಾಂತಗಳನ್ನು ಗಮನಿಸಿದಾಗ ಜಾತಿ, ಮತ, ಧರ್ಮ, ಪ್ರಾಂತ, ಭಾಷೆ ಮತ್ತಿತರ ಕ್ಷುಲ್ಲಕ ಕಾರಣಗಳಿಂದ ಛಿದ್ರವಾಗುತ್ತಿರುವ ಸಮಾಜದಲ್ಲಿ ಭಾವತ್ವವನ್ನ ಸಾಧಿಸುವ ಮೂಲಕ ಶೃಂಗೇರಿ ಶಾರದಾಂಬ ಪೀಠ ದೇಶ ಸೇರಿದಂತೆ ವಿಶ್ವದ ನಾನಾ ಭಾಗಗಳಲ್ಲಿ ಕಾರ್ಯಪ್ರವೃತ್ತವಾಗಿದೆ ಎಂದು ತಿಳಿಸಿದ ಅವರು, ಗಂಗಾವತಿಯಲ್ಲಿ ಶಂಕರಮಠ ಸ್ಥಾಪನೆಗೊಂಡು 8 ವರ್ಷ ಪೂರ್ಣಗೊಳ್ಳುತ್ತಿರುವ ಸಂದರ್ಭದಲ್ಲಿ ಹಾಗೂ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರ ವಜ್ರ ಮಹೋತ್ಸವದ ಆಚರಣೆಯ ಪ್ರಯುಕ್ತ ಧಾರ್ಮಿಕ ಹಾಗೂ ಸಮಾಜಮುಖಿ ಕಾರ್ಯಗಳನ್ನು ಸರ್ವ ಸಮಾಜ ಬಾಂಧವರ ಸಹಕಾರದಿಂದ ನಡೆಸುತ್ತಾ ಬರಲಾಗಿದೆ ಎಂದು ಹೇಳಿದರು. ವಿದ್ವಾನ್ ಭೀಮಾ ಭಟ್ ಕುಂಕುಮಾರ್ಚನೆಯ ಮಹಾಸಂಕಲ್ಪವನ್ನ ನೆರವೇರಿಸಿ ಮಾತನಾಡಿ, ಜನ್ಮದ ಸಾರ್ಥಕತೆಗೆ ಸಂಪ್ರದಾಯಗಳನ್ನು ಜೀವನದುದ್ದಕ್ಕೂ ಅಳವಡಿಸಿಕೊಂಡು ಬರಲು ಪೋಷಕರು ಮುಂದಾಗಬೇಕು. ಪ್ರಾಣಿಗಳನ್ನು ಪ್ರೀತಿಸುವ ಮನುಷ್ಯ ತಮ್ಮ ಜೀವನದುದ್ದಕ್ಕೂ ಜೀವನದ ಮೌಲ್ಯಗಳನ್ನು ಅಳವಡಿಸಿಕೊಳ್ಳುವುದರ ಮೂಲಕ ಸಾರ್ಥಕ ಬದುಕು ಸಾಧಿಸಬೇಕೆಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಲಲಿತ ಸಹಸ್ರ ಪಾರಾಯಣ, ಭಜನೆ, ಪೂಜಾ ಕಾರ್ಯಕ್ರಮಗಳನ್ನು ನಡೆಸಲಾಯಿತು. ಇತ್ತೀಚೆಗಷ್ಟೇ ವಿರಾಟ್ ಹಿಂದೂ ಸಮ್ಮೇಳನವನ್ನು ಆಯೋಜಿಸಿದ ಕಂಚಿಕ ರಾಣಿ ಶಕುಂತಲಾ ಇವರನ್ನು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಪಿಯುಸಿ ಪರೀಕ್ಷೆ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ತಮ್ಮ ನೋಂದಣಿ ಪತ್ರವನ್ನು ಶ್ರೀ ಶಾರದಾ ದೇವಿಯ ಸನ್ನಿಧಿಯಲ್ಲಿ ಇಟ್ಟು ಪ್ರಾರ್ಥಿಸಿದ್ದು ವಿಶೇಷವಾಗಿತ್ತು.
ನಮ್ಮ ಭಾವನೆ. ದಯವಿಟ್ಟು ಮುಂದಿನ ತಿಂಗಳು ಅದನ್ನ ನಮ್ಮ ಪರಮಪೂಜ್ಯ ಗುರುಗಳ 76ನೇ ವರ್ಷದ ವರ್ಧಂತಿ ನಾವು ನೆನೆಸ್ಕೊಂಡ್ಬಿಟ್ಟು ನಾವೆಲ್ಲ ಮತ್ತು ಬಳಗದವ್ರನ್ನ ಅವ್ರಿಗೆ ಎಷ್ಟು ನಾವು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ. ಯಾಕಂದ್ರೆ ನಾವು ಮನೆಯೊಳಗೆ ಕೂತ್ಕೊಂಡು ಮಾಡ್ಕೊಳ್ತಾ ಇರ್ತೀವಿ, ಆದ್ರೆ ಫಲ ಸ್ವಲ್ಪ ಇರುತ್ತೆ. ದೈವ ಇದ್ದಲ್ಲಿ ದೇವರು ಇರ್ತಾನೆ ಅಂತ ನಮ್ಮ ಹಳ್ಳಿಯೊಳಗೆ ಹೇಳ್ತಾರೆ. ಎಲ್ಲಿ ದೈವ ಇರುತ್ತೋ ಅಲ್ಲಿ ದೇವರು ಇರ್ತಾರೆ. ಇಲ್ಲಿ ದೈವನೇ ಬಂದಾಗ ದೇವರು ಸಾಕ್ಷಾತ್ ಇಲ್ಲಿ ಬರಲೇಬೇಕು. ಆದ್ದರಿಂದ ಇಲ್ಲಿ ಬಂದಂತ ನೀವೆಲ್ಲ ಮಹಿಳೆಯರೇ ಸಂಕಲ್ಪ ಮಾಡಿದ್ದೀವಿ ಅಂತಂದ್ರೆ ದೇಶ ರಕ್ಷಣೆ ಮಾಡ್ತಕ್ಕಂಥ ಸೈನಿಕರಿರೋದ್ರಿಂದ ಮಾತ್ರ ನಾವು ಈ ದೇಶದಲ್ಲಿ ಸುರಕ್ಷಿತವಾಗಿದ್ದೀವಿ. ಮತ್ತು ಅನ್ನ ಹಾಕ್ತಕ್ಕಂಥ ಒಬ್ಬ ರೈತ ಇವತ್ತು ಅನ್ನ ಬೆಳೆದಿದ್ದಾರೆ ಅಂತ ನಾವಿವತ್ತು ಸುರಕ್ಷಿತವಾಗಿ ಆರೋಗ್ಯದಿಂದ ಇದ್ದೀವಿ. ಆದ್ದರಿಂದ ಯಾವುದೇ ಸಂಕಲ್ಪ ಯಾರೇ ನೀವು ಮನೆಯನ್ನು ಮಾಡಿದ್ರು ಕೂಡ ದೇಶ ರಕ್ಷಣಾಕರ್ತರನ್ನ ನಾವು ನೆನೆಸ್ಕೋಬೇಕು. ರೈತರನ್ನ ನಾವು ನೆನೆಸ್ಕೊಂಡ್ಬಿಟ್ಟು ನಾವು ಒಂದು ಅನ್ನ ಊಟ ಮಾಡ್ತಾ ಇದೀವಪ್ಪ, ನಿನ್ನಿಂದ ರಕ್ಷಣೆಯಿಂದ ನಾವು ಈ ಭಾರತ ಖಂಡದಲ್ಲಿ ನಾವು ಸುರಕ್ಷಿತವಾಗಿದ್ದೀವಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಈ ಮೊದಲ ಕಾಲ ಕೇಳ್ತಾ ಇದ್ರು ಲೋಕ ಸಮಸ್ತ ಸುಖಿನೋ ಭವಂತು ಅಂತ. ಈಗ ಅದು ನಡೆಯೋದೇ ಇಲ್ಲ. ಲೋಕ ಸಮಸ್ತ ಅಂದ್ರೆ ಎಲ್ಲರೂ ಬರ್ತಾರೆ. ನಮ್ಮ ಧರ್ಮ ವಿರೋಧಿಗಳು ಕೂಡ ನಮಗೆ ಇವತ್ತು ಬಲವಾಗಿ ಆಗ್ತಾ ಇದ್ದಾರೆ. ಆದ್ರಿಂದ ಇವತ್ತು ನಾವು ಸಂಕಲ್ಪ ಮಾಡ್ಕೋಬೇಕು, ಸನಾತನ ಹಿಂದೂ ಧರ್ಮೀಯ ಜನ ಕ್ಷೇಮಸ್ಥೈರ್ಯ, ನಾವು ಚೆನ್ನಾಗಿರೋಣ, ನಾವು ಚೆನ್ನಾಗಿದ್ರೆ ಸಾಕು. ಆದ್ರಿಂದ ಸಮಸ್ತ ಹಿಂದೂ ಜನಗಳು ನಾವು ಒಗ್ಗಟ್ಟಾಗಿ ಬಿಟ್ಟು, ಯಾಕಂದ್ರೆ ನಮ್ಗೆ ಇರೋದೇ ಇದೊಂದು ದೇಶ. ಮುಸ್ಲಿಮರಿಗೆ ಸಾಕಷ್ಟು ದೇಶ ಇದ್ದಾವೆ, ಕ್ರಿಶ್ಚಿಯನ್ರಿಗೆ ಸಾಕಷ್ಟು ದೇಶ ಇದ್ದಾವೆ. ಆದ್ರಿಂದ ಇವತ್ತು ಆ ಗುರುಗಳ ಹತ್ರ ಇವತ್ತು ಹುಟ್ಟಿದಬ್ಬವನ್ನು ನಾವು ಆಚರಣೆ ಮಾಡ್ಕೊಂತ ಇದ್ದೀವಿ. ಆ ಆಚರಣೆ ಮಾಡ್ತಕ್ಕಂಥ ಸಮಯದೊಳಗೆ ಆ ಸನಾತನ ಹಿಂದೂ ಧರ್ಮಕ್ಕೆ ನಮ್ಗೆ ಏನ್ ಬೇಕು, ಮಕ್ಕಳಿಗೆ ವಿಶೇಷವಾಗಿ ಸಂಪ್ರದಾಯವನ್ನ ಕಲಿಸಿ. ನನ್ಗೆ ಅನ್ಸಿದ ಮಟ್ಟಿಗೆ ಇವತ್ತು ನಾವು ಟಿವಿ ಒಳಗೆ ನೋಡ್ತಾ ಇದ್ದೀವಿ, ನ್ಯೂಸ್ ರೀಡರ್ಸ್ ಎಲ್ಲರೂ ಹಿಂದೂಗಳು ಯಾರು ಕುಂಕುಮ ಇಡಲ್ಲ. ನಾವು ಯಾರಾದ್ರೂ ಒಂದು 10 ಲೀಟರ್ ಬರೆದು ಹಾಕ್ರಿ ಅವ್ರಿಗೆ, ಯಾಕೆ ನೀವು ಕುಂಕುಮ ಇಡಲ್ಲ ಅಂತ ಯಾರು ಕೇಳ್ತಾ ಇಲ್ಲ. ಇವತ್ತು ನಮ್ಮ ಮನೆಯೊಳಗೆ ಬಳೆ ಹಾಕೊಳ್ತಾ ಇಲ್ಲ, ನಾವು ಕೇಳ್ತಾ ಇಲ್ಲ. ಕುಂಕುಮ ಹಚ್ಕೊಂಡು ಹೊರ ಬರ್ತಾ ಇಲ್ಲ, ಕೇಳ್ತಾ ಇಲ್ಲ. ನಮ್ಮ ಧರ್ಮ ಉಳಿಬೇಕು. ಹಂಗೆ ನೋಡ್ರಿ, ಇಷ್ಟೆಲ್ಲ ಜನ ಬಂದಿದ್ದೀನಿ. ನಾನು ನವರಾತ್ರಿಯೊಳಗೆ ಆಚೆ ವರ್ಷ ಹೇಳಿದ್ದೆ, ಆದ್ರೂ ಮ್ಯಾಕ್ಸಿಮಮ್ ಹುಡುಗಿಯರು ಬಳೆ ಇಲ್ಲದೆ ಬರ್ತಾ ಇದ್ದಾರೆ. ನಾವು ಈ ವರ್ಷ ನವರಾತ್ರಿಯೊಳಗೆ ಒಂದು ಬಳೆ ಅಂಗಡಿ ಇರ್ತಾ ಇದೀವಿ ನಾವಿಲ್ಲಿ. ಯಾಕೆ ಕುಂಕುಮ ತಂದಿದ್ದೀವಿ, ಅದರಂಗೆ ಬಳೆ ಇಟ್ಟು ಬಿಡ್ತೀವಿ. ಯಾಕಂದ್ರೆ ಅವ್ರಿಗೆ ಯಾಕೆ ಅದರಿಂದ ಪರಿಣಾಮ ಏನು, ಅದ್ರ ವೈಜ್ಞಾನಿಕ ಕಾರಣ ಏನು, ಯಾಕೆ ನಾವು ಹಾಕೋಬೇಕು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ನಾವು ತಂದೆ ತಾಯಿಗಳಾದಂಥವ್ರು ತಿಳಿಸಿ ಹೇಳಬೇಕಾಗುತ್ತೆ. ನಮ್ಮ ಧರ್ಮ ಉಳಿಬೇಕು, ನಿಮ್ಮಿಂದ ಉಳಿಬೇಕಲ್ಲ, ನಮ್ಮ ಮುಂದುವರೆದು ಹೋಗ್ಬೇಕು. ನಮ್ಮ ನೆಕ್ಸ್ಟ್ ಜನರೇಷನ್ ಕೂಡ ಆ ಧರ್ಮವನ್ನು ಪಾಲನೆ ಮಾಡಬೇಕು. ಆದ್ರಿಂದ ದಯಮಾಡಿ ಇವತ್ತಿಂದ ನೀವು ಮಕ್ಕಳಿಗೆ ಹೇಳಿ, ಬಳೆಯಿಂದ ಹೊರಗೆ ಹೋಗ್ಬಾರ್ದಮ್ಮ, ಕುಂಕುಮದಿಂದ ಹೊರಗೆ ಹೋಗ್ಬಾರ್ದು. ಯಾಕಂದ್ರೆ ನೆಗೆಟಿವಿಟಿ ನಮ್ಮಲ್ಲಿ ಬರುತ್ತೆ. ಅದು ಕುಂಕುಮ ಇದ್ರೆ ಇಲ್ಲಿ ಈ ಆಧಾರ ಚಕ್ರದಿಂದ ಕುಂಕುಮ ಇಟ್ಕೊಳ್ಳೋದ್ರಿಂದ ಬಹಳಷ್ಟು ಶಕ್ತಿ, ಆ ನೋಡುವಂತ ದೃಷ್ಟಿ ಬದಲಾಗುತ್ತೆ. ಇಲ್ಲಿ ನೋಡಿ, ಮುಸ್ಲಿಮ್ಸ್ ಸಂಪ್ರದಾಯಬದ್ಧವಾಗೇ ಇರ್ತಾರೆ. IAS ಆಫೀಸರ್ ಕೂಡ ಹಿಜಾಬ್ ಹಾಕೊಂಡು ಮಾಡ್ತಾರೆ. ನಮಗೇನಾಗಿದೆ ಹಿಂದೂ ಧರ್ಮದವ್ರಿಗೆ, ಇವತ್ತು ಬಳೆಯಿಂದ ಬರ್ತಾ ಇದೀವಿ, ಕುಂಕುಮದಿಂದ ಬರ್ತಾ ಇದೀವಿ. ಆದ್ರಿಂದ ದಯಮಾಡಿ ತಪ್ಪು ತಿಳ್ಕೊಬೇಡಿ. ಮಕ್ಕಳಿಗೆ ಸಂಪ್ರದಾಯವನ್ನು ಕಲಿಸಿ. ಇವತ್ತು ಸಂಕಲ್ಪ ಮಾಡ್ಕೊಳ್ಳಿ, ನಮ್ಮ ಮನೆಯೊಳಗೆ ಸಂಪ್ರದಾಯಬದ್ಧವಾಗಿರ್ತೀವಿ ಅಂತ. ಬೆಳಗ್ಗೆ ಯಾರು ಹಿರಿಯರಿಗೆ ಯಾರು ನಮಸ್ಕಾರ ಮಾಡ್ತಾ ಇಲ್ಲ, ಯಾರು ದೇವಸ್ಥಾನಕ್ಕೆ ನೆಕ್ಸ್ಟ್ ಜನರೇಷನ್ ಬರ್ತಾ ಇಲ್ಲ, ಕೂದಲು ಹಾಕೊಂಡಿರ್ತಾರೆ. ಅದು ಒಂದು ನವರಾತ್ರಿ ಒಳಗೆ ಬರುತ್ತೆ, ಸಿದ್ಧಿದಾತ್ರಿ ಅಂತ. ಏನ್ ಕೂದಲು ಹಾಕೊಂಡ್ರೆ ಪೂರಾ ನೆಗೆಟಿವಿಟಿ ಬರುತ್ತೆ ನಮ್ಮಲ್ಲಿ. ಆದ್ದರಿಂದ ದಯಮಾಡಿ ಮಕ್ಕಳಿಗೆ ಸಂಕಲ್ಪವನ್ನು ಮಾಡಿ. ಈ ಹುಟ್ಟಿದಬ್ಬವನ್ನು ನಾವು ಆಚರಣೆ ಮಾಡ್ತಾ ಇದೀವ. ಈ ಶಂಕರ ಮಠದೊಳಗೆ ನಾವೇನ್ ಕೇಳ್ತೀವಿ ಅದು ಕೊಡುವಂತ ಶಕ್ತಿ, ಬುದ್ಧಿ ಆ ಭಗವತಿ ನಮಗೆ ಕೊಡ್ಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು, ಒಂದ್ಸಾರಿ ನಿಮ್ಮ ಅತ್ತೆ ಮಾವನ ಹೆಸರು ಹೇಳ್ಕೊಂಡು, ನಿಮ್ಮ ತಂದೆ ತಾಯಿಗಳ ಹೆಸರು ಹೇಳ್ಕೊಂಡು